ಮಾಡಬಹುದಾ? ಆಯಿತು, ಈ ಆರೋಪಗಳಲ್ಲಿ ಅಟ್ಲೀಸ್ಟ್ ಯಾರನ್ನಾದ್ರೂ ಆರೋಪ ಮಾಡುವಾಗ ಒಂದು 50% ಆದರೂ ಸತ್ಯ ಇರಬೇಕು. ಇವ್ರು ಮಾಡಿರೋ ಆರೋಪದಲ್ಲಿ 1% ಸತ್ಯ ಇಲ್ಲ ಅಂದಮೇಲೆ ಇವರು ಜನನ ಹೆಂಗೆ ಬಂದು ಅವತ್ತು ನೀವೆಲ್ಲ ಪ್ರೆಸ್ ಮೀಟ್ ಮಾಡಿದಾಗ ನೀವು ಕೇಳೋ ಕ್ವಶನ್ಗೆ ಹೆಂಗೆ ಉತ್ತರ ಹೇಳೋದು, ಅಥವಾ ಬೇರೆ ಜನಕ್ಕೆ ಇವ್ರ ಬಗ್ಗೆ ಎಷ್ಟು, ನನ್ನ ತಾಲೂಕಲ್ಲಿ ಎಲ್ಲರಿಗೂ ಗೊತ್ತು, ನಾವೇನಂತ ಗೊತ್ತು, ನಾವು ಹೆಂಗೆ ಕೆಲಸ ಮಾಡ್ತಿದ್ದೀವಿ ಅಂತ ಗೊತ್ತು, ನಮ್ಮ ಕಾರ್ಯವೈಖರಿಗೂ ಗೊತ್ತು. ಹಾಗಾಗಿ ಏನಾದರೂ ಒಂದು ಆಪಾದನೆ ಮಾಡುವಾಗ ಅದಕ್ಕೊಂದು ಉರುಳು ಅಂತ ಒಂದಿಷ್ಟು ಇರಬೇಕಲ್ಲ. ಏನೂ ಇಲ್ಲದೆ ಅಂದರೆ ತಲೆಯಲ್ಲಿ ತಿರುಳಿಲ್ಲ ಅಂತ, ಆಧಾರ ಇಲ್ಲದೆ ಮಾತಾಡ್ತೀನಿ ಅಂದರೆ ತಲೆಯಲ್ಲಿ ತಿರುಳಿಲ್ಲ ಅಂತ, ಈ ಥರ ಕೆಲವೊಂದಷ್ಟು ಆರೋಪಗಳನ್ನ ಮಾಡಿದ್ದು. ಆ ಆರೋಪಗಳಿಗೆ ನಾನೊಂದಿಷ್ಟು ಕ್ಲಾರಿಫಿಕೇಶನ್ಸ್ ಕೊಡ್ತೀನಿ. ಅದನ್ನು ಯಾವ ಥರ ಅಂದರೆ ವಿತ್ ರೆಕಾರ್ಡ್ಸ್, ವಿತೌಟ್ ರೆಕಾರ್ಡ್ಸು ನಾನು ಯಾವುದೂ ಮಾತಾಡಲ್ಲ. ಅವರು ಇನ್ನೊಂದ್ಸಲ ಮಾತಾಡೋದಾದರೆ ನನ್ನ ಬಗ್ಗೆ ವಿತ್ ರೆಕಾರ್ಡ್ ಇದ್ದರೆ ಮಾತ್ರ ಮಾತಾಡೋದು. ಏನಾದರೂ ಮಾತಾಡುವಾಗ, ನನ್ನ ಬಗ್ಗೆ ಮಾತಾಡುವಾಗ ರೆಕಾರ್ಡ್ ಇಟ್ಕೊಂಡು ಮಾತಾಡಬೇಕು. ಅದು ನನ್ನ ಕಳಕಳಿಯ ಒಂದು ರಿಕ್ವೆಸ್ಟ್. ನಿಮ್ಮನ್ನೂ ಅಷ್ಟೇ ನಾನು ಕೇಳೋದು. ಅವರು ಮಾಡಿರೋ ಮೊದಲನೇ ಆರೋಪ, ಸಂಘಗಳಿಂದ 1 ಕೋಟಿ ರೂಪಾಯಿನ ವಸೂಲು ಮಾಡಿದ್ದಾರೆ. ಏನಕ್ಕೆ? ಅವರು ಆಡಿಟ್ ಮಾಡಿಸುವಾಗ ಒಂದೊಂದು ಸಂಘದಿಂದ 30,000 ರೂಪಾಯಿನ ವಸೂಲು ಮಾಡಿದ್ದಾರೆ. ಅಲ್ಲಿ ಅವರು ಅಧಿಕಾರಿಗಳು ಅದನ್ನು ಕೆಟ್ಟ ಭಾಷೆಯಲ್ಲಿ ಬೇರೆ ಹೇಳ್ತಾರೆ. ಅಟ್ಲೀಸ್ಟ್ ಅವ್ರ ಘನತೆಗೆ, ಅವ್ರ ಕುಟುಂಬದ ಹೆಸರಿಗಾದರೂ ಅವರೊಂದು ಸ್ಟ್ಯಾಂಡರ್ಡ್ ವರ್ಡ್ಸ್ ಬರಬೇಕಾಯ್ತು ಅವ್ರ ಬಾಯಲ್ಲಿ. ಯಾಕೆಂದ್ರೆ ನಮಗೂ ತಂದೆ ತಾಯಿ ಇರ್ತಾರಲ್ಲ, ನಮ್ಮ ತಂದೆ ತಾಯಿ ನಮ್ಗೇನು ಕಲ್ಚರ್ ಕಲಿಸಿದ್ದಾರೆ ಅಂತ ಆ ನಾಲ್ಗೆ ನಾವೇನು ಮಾತಾಡ್ತೀವಿ ಅದೇ ತೋರಿಸುತ್ತೆ ನಮ್ಮ ಕಲ್ಚರ್ನ. ಆ ಕೆಟ್ಟ ಭಾಷೆಯಲ್ಲಿ ಆ ವ್ಯಕ್ತಿ ಮಾತಾಡಿರೋವಂಥದ್ದು 1 ಕೋಟಿ ರೂಪಾಯಿ ವಸೂಲು ಮಾಡಿದ್ದಾರೆ ಅಂತ. ಅದು ಇವರು ಹೇಳ್ತಾರೆ, ನಮ್ಮ ಎಕ್ಸ್ ಡೈರೆಕ್ಟರ್ ಹೇಳ್ತಾರೆ, ನೋಡಿ ಉತ್ತರ ಕರ್ನಾಟಕದ ವ್ಯಕ್ತಿಗಳಿಂದ ಅವರು ಆಡಿಟ್ ಮಾಡಿಸ್ತಾ ಇದ್ದಾರೆ, ಅವರು ಎಲ್ಲ ಅವ್ರ ಆಫೀಸವರೇ ಎಲ್ಲ ಆಫೀಸರ್ಸ್ ಎಲ್ಲ ಹಿಂಗೆಲ್ಲ ವಸೂಲು ಮಾಡ್ಕೊಂಡು ಇದೆಲ್ಲ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಈಗ ನಾನು ಇಲ್ಲೇ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈಗ 24, 2022, 23, 24, 25, ಆಮೇಲೆ ಈ ವರ್ಷ ನಾನು ಬಂದ ಮೇಲೆ ಮಾಡಿರೋ ಅಂತ ಆಡಿಟ್ ಮಾಡಿಸಿರೋಂಥ ರೆಕಾರ್ಡ್ಸ್ನ ಇಟ್ಟಿದ್ದೀನಿ. ಹಿಂದೆ ಮಾಡಿರೋದನ್ನ ಯಾರು ಮಾಡಿದ್ರು ನೋಡಿ, ತೆಗೆದು ನೋಡ್ಕೊಳ್ಳಿ ನೀವೇ. ನಿಮ್ಮ ಮುಂದೆ ನಾನು ಇಟ್ಟಿದ್ದೀನಿ, ತೆಗೆದು ನೋಡಿ. ಈ ವರ್ಷ ಯಾರು ಮಾಡಿದ್ರು? ಇಡೀ ಜಿಲ್ಲೆಯಲ್ಲಿ ನಾನು ಒಬ್ಬಳೇ ಗುಬ್ಬಿ ತಾಲೂಕು ಒಂದೇ ಇದು ಸರ್ಕಾರಿ ಲೆಕ್ಕ ಪರಿಶೋಧಕರಿಂದ ಆಡಿಟ್ ಮಾಡಿಸಿರೋದು. ಅದನ್ನು ನೀವು ಎಲ್ಲಾದರೂ ಬೇಕಾದ್ರೆ ದಾಖಲೆ ತಗೊಳ್ಳಿ. ನಮ್ಮ MD ಅವರು ಇವತ್ತು ಮೀಟಿಂಗಲ್ಲೆಲ್ಲ ನಮ್ಮ ಅಧಿಕಾರಿಗಳು ಅದೇ ಹೇಳೋದು, ಗುಬ್ಬಿ ತಾಲೂಕು ಒಂದೇನೆ ಇದು ಲೆಕ್ಕ ಪರಿಶೋಧನೆ ಕರೆಕ್ಟಾಗಿ ಆಗಿರೋವಂಥದ್ದು. ಯಾಕೆ ನೀವೆಲ್ಲ ಬೇರೆಯವರೆಲ್ಲ ಮಾಡ್ತಾ ಇಲ್ಲ ಅಂತ MD ಅವರು ಪ್ರತಿ ಮೀಟಿಂಗಲ್ಲೂ ಗಲಾಟೆ ಮಾಡ್ತಾರೆ. ನನಗೂ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ಯಾವಾಗಲೂ ಮೀಟಿಂಗಲ್ಲಿ. ಮೇಡಮ್ ತುಂಬ ಚೆನ್ನಾಗಿ ಆಡಿಟ್ ಮಾಡಿಸಿದ್ದೀರಾ ಮೇಡಮ್, ಈ ಥರ ಎಲ್ಲರೂ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ. ಅಂಥದ್ರಲ್ಲಿ ಇವರು ನನಗೆ 1 ಕೋಟಿ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ನಮ್ಮ ಎಲ್ಲ ಸೆಕ್ರೆಟರೀಸು ಆಚೆ ಇದ್ದಾರೆ. ದಯವಿಟ್ಟು ನೀವು ಹೋಗಿ ನನಗೆ ಯಶಸ್ಸು ಕೊಟ್ಟಿದ್ದಾರೆ ಅಥವಾ ನಮ್ಮ ಮುಂದೆ ಹೇಳ್ಕೊಂಡು ಮುಜುಗರ ಇರ್ಬೋದೇನೋ, ಅಥವಾ ನನ್ನ ಅಧಿಕಾರಿಗಳು ನನಗೆ ಕಾಣ್ದಂಗೇನೋ ವಸೂಲು ಮಾಡಿದಾರೋ. ಅವ್ರು ಹೇಳ್ತಾರೆ 30,000 ತಗೊಂಡಿದ್ದಾರೆ ಅಂತ. ಅಟ್ಲೀಸ್ಟ್ ಅವರು ಹೇಳಿದ್ಮೇಲೆ ಒಂದು 15,000 ತಗೊಂಡಿರ್ಬೇಕಲ್ವ, ನಮ್ಮವ್ರು ತಗೊಂಡಿರ್ಬೇಕಲ್ವ. ಏನಾದರೂ ಒಂದು ಸ್ವಲ್ಪ